ಏನು ಈ ಸರ್ಕಾರ ರೈತರಿಗೆ ಮರಣ ಶಾಸನ ಬರೀತಾ ಇದೆ. ಕಾರಣ ಏನು ಅಂದರೆ ನಮ್ಮನ್ನೆಲ್ಲ ಬಿತ್ತನೆ ಮಾಡಬೇಡಿ, ಮಳೆ ಬರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟು ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಬೆಳೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಈಗ ತಮಿಳ್ನಾಡಿಗೆ 15 ದಿವಸ 3.5 TMC ನೀರನ್ನ ಬಿಡ್ತಾವ್ರೆ, 3 ಕ್ಯೂಸಸ್ ನೀರನ್ನ ಬಿಡ್ತಾವ್ರೆ. ಅಲ್ಲಿರುವಂಥ ನೀರಿನ ಸಾಮರ್ಥ್ಯ ಕಡಿಮೆ ಇದ್ರೂ ನಮ್ಮ ಬೆಳೆ ವಿಚಾರವಾಗಿ ಮರ್ತೇ ಬಿಟ್ಟವ್ರೆ. ನಮ್ಮನ್ನ ಮಂಡ್ಯ ಜನತೆಗೆ ಮರಣ ಶಾಸನ ಇದು ನಿಜವಾಗ್ಲೂ ಇವತ್ತು ಮಾಡ್ತಾ ಇರುವಂಥ ವಿಚಾರ. ಈ ಸರ್ಕಾರದ ಮುಖ್ಯಮಂತ್ರಿಗಳು ಎಚ್ಚೆತ್ತು ಮಂಡ್ಯ ಜನರ ವಿರೋಧ ಕಟ್ಕೋಬಾರ್ದು ಅಂತ ಈ ಮೂಲಕ ಅವ್ರಿಗೆ ಕಳಕಳಿಯಿಂದ ಮನವಿ ಮಾಡಿ ಹೇಳ್ತಾವೆ. ಕಾರಣ ಏನು ಅಂದರೆ ನಮ್ಮ ಬೆಳೆ ನಿಂತಿರೋ ಬೆಳೆಗೂ ನೀರು ನಿಲ್ಲಿಸ್ತಾ ಇದ್ದು ಈಗ 3,500 TMC ನೀರು ಕೊಟ್ಟೋದ್ರಿಂದ ನಮ್ಗೆ 3,500 ಕ್ಯೂಸಸ್ ನೀರು ಕೊಡೋದ್ರಿಂದ ನಮಗೆ ನಿಜವಾಗ್ಲೂ ಮರಣ ಶಾಸನ ಬರಿತಾ ಇದೆ ಈ ಸರ್ಕಾರ ಅಂತ ಹೇಳಕ್ಕೆ ನಾನು ಇದು ಮಾಡ್ತಾವನೆ. ನೀರು ಬಿಟ್ಟರೆ ಇಲ್ಲೇ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ, ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ನೀರು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಆದೇಶ ಪಾಲನೆ ಮಾಡಬಾರ್ದು. ಏನು ಕಮಿಟಿ ಇದೆ ಕರ್ನಾಟಕದ ಬಗ್ಗೆ ಕಿಂಚಿತ್ತಾರು ಗಮನ ಕೊಟ್ಟು ಕರ್ನಾಟಕದ ಬಗ್ಗೆ ಇವರು ಕುಡಿ ನೀರಿಗೆ ಅಂತ ಹೇಳ್ತಾವ್ರೆ. ಕುಡಿ ನೀರಿಗೆ ತಾನೇ ಎಲ್ಲಿ ಉಳ್ಕೊಳ್ಳೋ ಸ್ವಾಮಿ? ಹಿಂಗಾದ್ರೆ ನಿಜವಾಗ್ಲೂ ಕುಡಿ ನೀರು ಉಳ್ಕೊಳ್ಳೋದಿಲ್ಲ, ನಮ್ಮ ಬೆಳೆ ವಿಚಾರವಂತ ಮರ್ತೇ ಬಿಡೋದ ಈ ಸರ್ಕಾರ. ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಯ್ತದೆ. ಹಗ್ಗ ತಗೊಂಡು ನ್ಯಾಣಕ್ಕೆ ಮರಣ ಶಾಸನ ಬರಿತಾ ಇದೆ ಇದು. ಹೌದು ಸರ್. CWRC ಇವತ್ತು ಏನು ಒಂದು ಆದೇಶ ಮಾಡಿದೆ, ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರು ಬಿಡಬೇಕು. ಅದರಂತೆ 15 ದಿನಗಳ ಕಾಲ ತಮಿಳುನಾಡಿಗೆ 4.5 TMC ನೀರನ್ನು ಹರಿಸಬೇಕು ಅಂತ ಏನೋ ಒಂದು ಆದೇಶ ಮಾಡಿದೆ. ಇದು ಸಂಪೂರ್ಣ ಅವೈಜ್ಞಾನಿಕ. ಮಂಡ್ಯ ರೈತರು ಹಾಗೂ ಕಾವೇರಿ ಕೊಳ್ಳದ ರೈತರಿಗೆ ಬರೆದಂಥ ಮರಣ ಶಾಸನ. ಹಾಗಾಗಿ ಕೂಡಲೇ ಏನು ಮುಖ್ಯಮಂತ್ರಿಗಳು ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ತತ್ಕ್ಷಣವೇ ಒಂದು ಫ್ಯಾಕ್ಟ್ ಫೈಂಡಿಂಗ್ ಏಜೆನ್ಸಿಯನ್ನು, ಒಂದು ತಂಡವನ್ನು ಕರ್ನಾಟಕದ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ, ನೀರಾವರಿಗೆ ಎಷ್ಟು ಬೇಕು, ಕುಡಿಯೋಕ್ಕೆ ಎಷ್ಟು ಬೇಕು ಅಂತ ವೈಜ್ಞಾನಿಕವಾಗಿ ವರದಿಯನ್ನು ಏನು ಮಂಡಳಿಗೆ ತಲುಪಿಸ್ಬೇಕು. ಮತ್ತು DK ಶಿವಕುಮಾರು ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಪಾದಯಾತ್ರೆ ಮಾಡಿದರು. ಇವತ್ತು DK ಶಿವಕುಮಾರ್ ಅವರೇ ಇಡೀ ಕರ್ನಾಟಕ ನಿಮ್ಮೊಟ್ಟಿಗಿದೆ. ಯಾವುದೇ ಕಾರಣದಲ್ಲೂ ನೀವು ತತ್ಕ್ಷಣವೇ ಸರ್ವಪಕ್ಷಗಳ ಸಭೆ ಕರೆಯಿರಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು. ನಿಮ್ಮೊಟ್ಟಿಗೆ ಕರ್ನಾಟಕದ ಎಲ್ಲ ಕನ್ನಡಿಗರು ಕೂಡ ನಿಮ್ಮೊಟ್ಟಿಗಿದ್ದಾರೆ, ಎಲ್ಲ ಹೋರಾಟಗಾರರು ಕೂಡ ನಿಮ್ಮೊಟ್ಟಿಗಿದ್ದಾರೆ. ನೀವು ನಿಜವಾಗ್ಲೂ ಬದ್ಧತೆ ಏನಾರು ಇದ್ದರೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ, ನಮ್ಮ ನೀರನ್ನು ಕಾಯುವಂತಹ ಕನ್ನಡಿಗಾಗಿ ಇಲ್ದೇ ಇದ್ದರೆ ನೀವೇನಾರು ತಮಿಳ್ನಾಡಿಗೆ ನೀರು ಬಿಟ್ಟು ತಮಿಳ್ನಾಡಿನ ವಾಟರ್ಮನ್ ಥರ ಏನಾರು ವರ್ಕ್ ಮಾಡಿದ್ರೆ, ನೀವು ವರ್ತನೆ ಮಾಡಿದ್ರೆ ಇಡೀ ಕರ್ನಾಟಕ ಹೊತ್ತಿ ಹೊರೆಯೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಮುಂಬರೋ ದಿನಗಳಲ್ಲಿ ತೀವ್ರತರನಾದ ಹೋರಾಟವನ್ನು ಕಾವೇರಿ ಕೊಳ್ಳದ ಭಾಗದಲ್ಲಿ ನಾವು ಹಮ್ಮಿಕೊಳ್ಳುತ್ತೇವೆ.